ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಯಾಕೋ ಟಾರ್ಚರ್ ತಪ್ಪಿದಂತೆ ಕಾಣಿಸ್ತಾ ಇಲ್ಲ. ಮಾಲೂರಲ್ಲಿ ಜೊತೆಗೆ ಅಂದ್ರಹಳ್ಳಿಯಲ್ಲಿ ಏನ್ ಘಟನೆ ಆಯ್ತು ಅಂತೇಳಿ ನೀವೆಲ್ಲ ನೋಡಿದ್ರಿ. ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸ್ತಾ ಇದ್ರು. ಈ ಎರಡೂ ವರದಿಗಳ ಬೆನ್ನಲ್ಲೇ ಇದೀಗ ಮತ್ತೊಂದು ವರದಿ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಶ್ರೀಗಂಧ ಕಾವಲು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ಮಕ್ಕಳು ಬರೋದು ಶಾಲೆಗೋ ಅಥವಾ ಕಾರ್ಮಿಕರ ಕೆಲಸಕ್ಕೋ ಅನ್ನುವಂತಹ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ಸ್ಟೋರಿಯನ್ನ ನೋಡಲೇಬೇಕು. ಮಕ್ಕಳ ಕೈಯಲ್ಲಿ ಒಂದಲ್ಲ ಎರಡಲ್ಲ 20 kg ತೂಕದ ಬಾಕ್ಸ್ ಅನ್ನ ಎತ್ತಿಡುವಂತಹ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ಬಾಕ್ಸ್ನಲ್ಲಿ ಬಿಸಿ ಬಿಸಿ ಆಹಾರ ಇರುತ್ತೆ. 20 kg ಬಿಸಿ ಬಿಸಿ ಆಹಾರ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಅದು ಮಕ್ಕಳ ಕೈಯಲ್ಲಿ. ಸಿಬ್ಬಂದಿ ಇಲ್ಲದೆ ಇರೋ ಕಾರಣಕ್ಕೆ ಮಕ್ಕಳಿಗೆ ಬಾಕ್ಸ್ ಹೊರುವಂತಹ ಕೆಲಸವನ್ನ ಕೊಡಲಾಗಿದೆಯಂತೆ. ಶಿಕ್ಷಣ ಇಲಾಖೆ ವಿರುದ್ಧ ಪೋಷಕರು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡೋದಕ್ಕೆ ಸಿಬ್ಬಂದಿ ಇಲ್ಲ ಅಂತ ಹೇಳಿ ಮಕ್ಕಳ ಕೈಯಲ್ಲಿ 20 kg ತೂಕದ ಒಂದು ಬಿಸಿ ಆಹಾರ ಇರುವಂತಹ ಬಾಕ್ಸ್ ಅನ್ನ ಎತ್ತಿಡುವಂತಹ ಕೆಲಸವನ್ನ ಮಾಡಿಸಿರೋದು. ಅದು ಮಕ್ಕಳ ಕೈಯಲ್ಲಿ. ಶಿಕ್ಷಕರ ಇದ್ರಲ್ಲ, ಅವರೇ ಎತ್ತಿಡಬಹುದಾಗಿತ್ತಲ್ಲ. ಮಕ್ಕಳ ಕೈಯಲ್ಲಿ ಯಾಕೆ ಇಂಥ ಕೆಲಸವನ್ನ ಮಾಡಿಸ್ಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆ ವಿರುದ್ಧ ಪೋಷಕರು ಹಾಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಲೂರು ಅಂದ್ರಹಳ್ಳಿ ಈ ಎರಡೂ ಶಾಲೆಗಳಲ್ಲಿ ಮಕ್ಕಳ ಹತ್ರ ಯಾವ ರೀತಿ ಕೆಲಸವನ್ನ ಮಾಡಿಸ್ತಾ ಇದ್ರು ಅನ್ನೋದು ಗೊತ್ತಾಯ್ತು. ಸಣ್ಣ ಪುಟ್ಟ ಕೆಲಸ ಓಕೆ, ಸ್ಕೂಲಿಗೆ ಬೇಕಾದಂಥ ಗಿಡಗಳು ನೀರು ಹಾಕೋದೋ ಅಥವಾ ಕಸ ಗುಡಿಸೋದೋ ಓಕೆ, ಅದು ಒಪ್ಕೋಬೋದು. ಆದರೆ ಟಾಯ್ಲೆಟ್ ಕ್ಲೀನ್ ಮಾಡಿಸೋದು ಎಷ್ಟು ಸರಿ ಅನ್ನೋದು ಒಂದು ಕಡೆ. ಈ ಎರಡು ಘಟನೆಗೆ ಬೆನ್ನಲ್ಲೇ ಇದೀಗ ಮತ್ತೊಂದು ಘಟನೆ ವರದಿ ಆಗ್ತಾ ಇರೋದು ಶ್ರೀಗಂಧ ಕಾವಲು ಸರ್ಕಾರಿ ಶಾಲೆಯಲ್ಲಿ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮಕ್ಕಳು ಶಾಲೆಗೆ ಬರೋದು ಕಲಿಯೋದಕ್ಕ ಅಥವಾ ಕೆಲಸ ಮಾಡೋದಕ್ಕ ಈ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. 20 kg ತೂಕದ ಆಹಾರ ಇರುವಂತಹ ಬಾಕ್ಸ್ ಅನ್ನ ಎತ್ತಿಡೋದು ಬಿಸಿ ಬಿಸಿ ಇರುತ್ತೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅನ್ನೋದು ಪ್ರಶ್ನೆ. ಸರ್ಕಾರಿ ಶಾಲೆಗೆ ಕಳಿಸೋದು ಎಂತಕ್ಕೆ? ಪಾಠ ಪ್ರವಚನಕ್ಕೋ ಅಥವಾ ದಿನಗೂಲಿ ನೌಕರರಂತೆ ಕೆಲಸ ಮಾಡೋದಕ್ಕೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಉದ್ಭವವಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಮತ್ತೊಂದು ಶಾಲೆಯ ವ್ಯಾಪ್ತಿಯೊಳಗೆ ಅನೇಕ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಶ್ರೀಗಂಧದ ಕಾವಲು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸುಮಾರು 20-25 kg ಇರುವಂಥ ತೂಕದ ಊಟದ ಬಾಕ್ಸ್ಗಳನ್ನ ಮಕ್ಕಳನ್ನ ಮೂಲಕ ಶಿಫ್ಟ್ ಮಾಡಿಸ್ತಾ ಇರುವಂತದ ವಿಡಿಯೋವನ್ನ ನೋಡ್ತಾ ಇದ್ರೆ ನಾಳೆ ಹೆಚ್ಚು ಕಮ್ಮಿ ಆಗಿ ಅದು ಮುರಿದು ಅಥವಾ ಅದರ ಬ್ಯಾಲೆನ್ಸ್ ತಪ್ಪಿ ಮಕ್ಕಳ ಕಾಲ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆದರೆ ಅದರ ಜವಾಬ್ದಾರಿಯನ್ನ ಶಾಲೆಯ ಮುಖ್ಯ ಶಿಕ್ಷಕರು ಹೊರಿಸ್ತಾರೋ ಅಥವಾ ಕ್ಷೇತ್ರದ BO ಹೊರ್ತಾರೋ ಅಥವಾ DDP ಹೊರ್ತಾರೋ ಅನ್ನೋದನ್ನ ಮಾನ್ಯ ಶಿಕ್ಷಣ ಸಚಿವರೇ ಹೇಳಬೇಕು. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೇಟು ಆಗ್ತಿರೋ ಇಂಥ ಸಂದರ್ಭದಲ್ಲಿ ನೀವು ಮಕ್ಕಳನ್ನ ಈ ರೀತಿಯಲ್ಲಿ ದಿನಗೂಲಿ ನೌಕರರಂತೆ ಬಳಸ್ಕೊಂಡ್ರೆ ಯಾವ ಧೈರ್ಯದ ಮೇಲೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ನಾವು ಕಳಿಸ್ಕೊಡ್ಬೇಕು ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಹಾಗಾಗಿ ಮಾನ್ಯ ಮಂತ್ರಿಯಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು, ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಹಾಗೂ ಇನ್ನಿತರ ಕೆಲಸಗಳನ್ನ ಮಾಡೋದಕ್ಕೆ, ಊಟದ ಬಾಕ್ಸ್ ಗಳನ್ನ ಎತ್ತಿಡೋದಕ್ಕೆ ಹೊರವಲಯದಿಂದ ಅಥವಾ ಔಟ್ಸೋರ್ಸ್ ನ ಮೂಲಕ ನೀವು ಗುತ್ತಿಗೆದಾರ ನೌಕರರನ್ನ ನೇಮಕ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಶಾಲೆಯ ಮಕ್ಕಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಮಾಲೂರು ಅಂದ್ರಹಳ್ಳಿ ಎರಡೂ ಘಟನೆಗಳನ್ನ ನಾವು ನೋಡಿದ್ವಿ. ಇದರ ಬೆನ್ನಲ್ಲೇ ಇದೀಗ ಶ್ರೀಗಂಧ ಕಾವಲು ಶಾಲೆಯಲ್ಲಿ ಇಂಥ ಅವಘಡ ನಡೆದಿರೋದು, ಇಂಥ ಅವಾಂತರ ಸೃಷ್ಟಿಯಾಗಿರೋದು. ಆ 20 kg ಆಹಾರದ ಬಾಕ್ಸ್ ಇದೆಯಲ್ಲ, ಅದನ್ನ ಮಕ್ಕಳ ಕೈಯಲ್ಲಿ ಯಾಕೆ? ಶಿಕ್ಷಕರೇ ಇದ್ರಲ್ಲ, ಅವರೇ ಎತ್ಕೊಂಡು ಹೋಗ್ಬೋದಾಗಿತ್ತು. ಯಾಕೆ ಈ ರೀತಿಯಾದಂತಹ ಘಟನೆ ಮರುಕಳಿಸ್ತಾ ಇದೆ? ಇದೆಲ್ಲ ವರದಿಗಳನ್ನ ನೋಡಿ ಎಚ್ಚೆತ್ತುಕೊಳ್ಳದಂತೆ ಕಾಣಿಸ್ತಾ ಇಲ್ಲ. ಪೋಷಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ಇನ್ಡೆಪ್ತ್ ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ಶರತ್, ಸರ್ಕಾರಿ ಶಾಲೆಯಲ್ಲಿ ಪದೇ ಪದೇ ಇತ್ತೀಚೆಗೆ ಇಂಥ ಘಟನೆಗಳು ಆಗ್ತಿವೆ. ಒಂದು ಕಡೆ ಮಕ್ಕಳು ಟಾಯ್ಲೆಟ್ ಕ್ಲೀನಿಂಗ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಇದೀಗ ಶ್ರೀಗಂಧದ ಕಾವಲು ಅಂದರೆ ಆ ಶಾಲೆಯಲ್ಲಿ ಸಹ ಏನು ಇದೇ ಸಮಸ್ಯೆ. ಅಂದರೆ ಮಕ್ಕಳು ಊಟದ ಬಾಕ್ಸ್ ಅಂದರೆ ಬೇರೆ ಬೇರೆ ಫೌಂಡೇಶನಿಂದ ಬಿಸಿ ಊಟ ಬೆಳಗ್ಗೆ ಆಯಿತು, ಮಧ್ಯಾಹ್ನ ಬಿಸಿ ಊಟ ಬರುತ್ತೆ, ಆ ಒಂದು ಬಾಕ್ಸ್ಗಳನ್ನು ಶಾಲೆಗೆ ಕೊಂಡೊಯ್ಯಬೇಕಾಗತ್ತೆ. ಇದರಲ್ಲಿ ಈಗ ಮಕ್ಕಳು ಬಳಸಿಕೊಂಡೀಗ ಏನೋ ಬಿಸಿ ಊಟವನ್ನು ಶಾಲೆಗೆ ಸ್ಥಳಾಂತರ ಮಾಡ್ತಿದ್ರೆ, ಶಿಫ್ಟ್ ಮಾಡ್ತಿದ್ರೆ. ಹೀಗಾಗಿ ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಎಂಬುದು ಪೋಷಕರ ಪ್ರಶ್ನೆ ಆಗಿದೆ. ಯಾಕಂದರೆ ಅದರ ಒಳಗೆ ಬಿಸಿ ಬಿಸಿ ಆಹಾರ ಪದಾರ್ಥ ಇರುತ್ತೆ, ಸುಮಾರು kg ಇರುತ್ತೆ. ಏನಾದರೂ ಕಾಲ ಮೇಲೆ ಮತ್ತು ಮೈ ಮೇಲೆ ಬಿದ್ದರೆ ಸುಟ್ಟು ಹೋಗುತ್ತೆ ದೇಹ, ಮತ್ತೊಂದು ಕಡೆ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಪೋಷಕರು ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರೆ. ಯಾಕಂದರೆ ಇಂಥ ಶಿಫ್ಟ್ ಮಾಡಲಾಯಿತು, ಟಾಯ್ಲೆಟ್ ಕ್ಲೀನ್ ಮಾಡಲಾಯಿತು, ಸಿಬ್ಬಂದಿಗಳು ಶಾಲೆಗಳಲ್ಲಿ ನಿಯೋಜನೆ ಇಲ್ಲ. ಒಂದು ಕಡೆ
ಮಕ್ಕಳು ಮಾಡಬೇಕು, ಇಲ್ಲಾಂದರೆ ಶಿಕ್ಷಕರು ಮಾಡಬೇಕು. ಮತ್ತೊಂದು ಕಡೆ ಶಿಕ್ಷಕರು ಕೇಳಿದರೆ ಬೆಳಗ್ಗೆಯಿಂದ ಬೇರೆ ಬೇರೆ ಆ್ಯಕ್ಟಿವಿಟೀಸೇ ನಮಗೆ ಜಾಸ್ತಿ ಕೆಲಸ ಇರುತ್ತೆ, ಮಕ್ಕಳಿಗೆ ಪಾಠ ಮಾಡಲು ನಮಗೆ ಟೈಮ್ ಸಿಗ್ತಿಲ್ಲ ಅಂತೇನು ಶಿಕ್ಷಕರು ಅಸಮಾಧಾನ ಹೊರಾಗ್ತಿದ್ದಾರೆ. ಹೀಗಾಗಿ ಮಾನ್ಯ ಶಿಕ್ಷಣ ಸಚಿವರು ಗಮನಿಸಬೇಕು, ಇಂಥ ಕೆಲಸಕ್ಕೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕು. ಮತ್ತೊಂದು ಕಡೆ ಶಿಕ್ಷಕರು ಜವಾಬ್ದಾರಿ ಇರಬೇಕಾಗತ್ತೆ, ಯಾಕಂದರೆ ಇಂಥ ಕೆಲಸದಲ್ಲಿ ತಾವೇ ಮುಂದೆ ಬಂದು ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ 20 kg ಚಿಕ್ಕ ಮಕ್ಕಳು ಅಂದರೆ ಒಯ್ಯೋದು ಆಗೋದಿಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಸಹ ಇದರಲ್ಲಿ ಮೇನ್ ಪಾತ್ರ ವಹಿಸಿದ್ದಾರೆ. ಇದನ್ನು ಶಿಕ್ಷಣ ಇಲಾಖೆ ಬೇಗ ಗಮನಿಸಬೇಕು, ಇಂಥ ಕೆಲಸಗಳನ್ನ ಸಿಬ್ಬಂದಿಗಳ ನಿಯೋಜನೆ ಮಾಡಬೇಕು. ಇಲ್ಲಾಂದರೆ ಪೋಷಕರು ಸಹ ಏನು ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ಹೊರಾಗ್ತಿದ್ರೆ, ಯಾಕಂದರೆ ಪದೇ ಪದೇ ಈ ಥರ ಘಟನೆ ಆಗ್ತಿದೆ, ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಡ್ತಿಲ್ಲ, ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ, ಪೋಷಕರ ಜೊತೆ ಸಮಾಲೋಚನೆ ಮಾಡ್ತಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂಬುದು ಪೋಷಕರ ಆರೋಪ.